ನಾವು ಮಾಡಿದ ನಿರ್ಲಕ್ಷ್ಯ ನಿಮಗೆ ಇಷ್ಟೊಂದು ನೋವು ಕೊಟ್ಟಿದ್ರೆ ನನ್ನ ಜವಾಬ್ದಾರಿ ನಿಮ್ಮನ್ನು ಮತ್ತೆ ಮೊದಲಿನಂತೆ ಮಾಡುತ್ತೆ. ಅಲ್ಲಿವರೆಗೆ ಕೇವಲ ಕ್ಷಮಿಸಿ ಅಂತ ಹೇಳೋದು ಬಿಟ್ಟು ಇನ್ನೇನು ಹೇಳೋದಕ್ಕಾಗಲ್ಲ ಅಂತ ಕಣ್ಣೀರಿನಿಂದ ಆಕೆ ಕಾಲು ಹಿಡಿದು ಕ್ಷಮೆ ಕೇಳಿದ್ಲು ಸುರಕ್ಷಾಳ ಮಾತುಗಳನ್ನ ಕೇಳಿದ ಸಾಮ್ರಾಟ್ನಲ್ಲಿ ಮತ್ತೊಮ್ಮೆ ದೊಡ್ಡ ಅಲೆಗಳೇ ಎದ್ದವು. ಸ್ವಲ್ಪ ಹೊತ್ತು ವೈಶಾಲಿ ಅವರನ್ನ ನೋಡುತ್ತಲೇ ಕಾಲ ಕಳೆದು ಸಾಮ್ರಾಟ್ನನ್ನು ಕೇಳಿ ವೈಶಾಲಿ ಅವರ ರಿಪೋರ್ಟ್ಸ್, ಆಕೆಗೆ ನೀಡ್ತಾ ಇರೋ ಚಿಕಿತ್ಸೆಗೆ ಸಂಬಂಧಿತ ಕೇಸ್ ಶೀಟ್ ಪಡೆದು ನೋಡಿದ್ಲು ಸುರಕ್ಷಾ. ನಂತರ ಅವುಗಳನ್ನ ತೆಗೆದುಕೊಂಡೇ ಇನ್ನೂ ಹೋಗಲು ಎದ್ಲು. ಸುರಕ್ಷಾ ಹೇಳ್ತಿದ್ದಂತೆ ಸಾಮ್ರಾಟ್ 2 ನಿಮಿಷ ವೈಶಾಲಿ ಅವರ ಪಕ್ಕದಲ್ಲೇ ಕೂತು ಆಮೇಲೆ ಕೆಳಗೆ ಹೋದ. ಇಲ್ಲಿ ಸುರಕ್ಷಾಳ ಸ್ಪೆಷಲೈಸೇಷನ್ ನ್ಯೂರಾಲಜಿ ಆಗದಿದ್ರೂ ಕೂಡ ಒಬ್ಬ MBBS ವಿದ್ಯಾರ್ಥಿಯಾಗಿ ಸಾಮಾನ್ಯವಾಗಿ ಅವರಿಗೆ ಎಲ್ಲ ವಿಭಾಗಗಳ ಬಗ್ಗೆ ಬೇಸಿಕ್ಸ್ ಗೊತ್ತಿರುತ್ತೆ. ಸುರಕ್ಷಾ ರೂಮಿಗೆ ಬರುವಷ್ಟರಲ್ಲಿ ಆಗಲೇ ಮಗು ನಿದ್ರೆ ಮಾಡ್ತಿದ್ರಿಂದ ಮಗುವಿನ ಪಕ್ಕದಲ್ಲೇ ಮಲಗಿ ಆಲೋಚನೆ ಮಾಡ್ತಿದ್ಲು ಸುರಕ್ಷಾ. ಇಷ್ಟರಲ್ಲಿ ಸಾಮ್ರಾಟ್ ಕೂಡ ರೂಮಿಗೆ ಬಂದು ಅದೇ ಹಾಸಿಗೆ ಮೇಲೆ ಮಗುವಿನ ಇನ್ನೊಂದು ಬದಿಯಲ್ಲಿ ಮಲಗಲು ಹೋಗ್ತಿದ್ರೆ ಸುರಕ್ಷಾ ಕೋಪದಿಂದ ಸಾಮ್ರಾಟ್ನನ್ನು ನೋಡಿ, ಏನು ಸಾಮ್ರಾಟ್ ಇದು, ಇಲ್ಲಿ ಮಲಗ್ತಿದ್ಯಾ? ಸಾಮ್ರಾಟ್ ಆರಾಮವಾಗಿ ನಿದ್ರೆ ಮಾಡ್ತಿರೋ ಮಗುವಿನ ಕೈ ಹಿಡ್ಕೊಂಡು, ಇಲ್ಲಿ ಅಲ್ದಿದ್ರೆ ಇನ್ನೆಲ್ಲ ಮಲಗಲಿ ಸುರಕ್ಷಾ, ನನ್ನ ಮಗನ ಪಕ್ಕದಲ್ಲಿ ನಾನು ಮಲಗಿದ್ದೀನಿ ಅಂದ. ಸಾಮ್ರಾಟ್, ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ಅಸಲಿಗೆ ನೀನು ನನ್ನ ರೂಮ್ನಲ್ಲಿ ಇರೋದೇ ನನಗಿಷ್ಟ ಇಲ್ಲ, ಆದರೂ ಕೂಡ ಮತ್ತೆ ಇದೇ ರೂಮ್ನಲ್ಲಿ ಇರ್ತಿದ್ಯಾ? ಸರಿ ಹೋಗಲಿ, ಮಗುವಿಗಾಗಿ ಬಿಟ್ಬಿಟ್ಟೆ, ಆದರೆ ಮರಿ ಒಂದೇ ಬೆಡ್ ಮೇಲೆ ಕೂಡ ಮಲಗ್ತೀಯಾ ಅಂದರೆ ನಾನು ನಿಜಕ್ಕೂ ಒಪ್ಪಲ್ಲ ಅಂದ್ಲು ಸುರಕ್ಷಾ. ನಾನು ಕೂಡ ನಿನಗೆ ಮೊದಲೇ ಹೇಳಿದ್ದೆ ಸುರಕ್ಷಾ, ನಾನು ನಿನಗೆ ನಮ್ಮ ಮಗನಿಗೆ ದೂರವಾಗಿ ಇರೋ ಮಾತು ಇಲ್ಲ ಅಂತ ಹೇಳ್ತಾ ಅಂದಹಾಗೆ ನಮ್ಮ ಮಮ್ಮಿ ಹತ್ರ ಏನೋ ಅಂತಿದ್ದೆ ಕೇಳ್ದ ಸಾಮ್ರಾಟ್. ಏನಂದೆ? ನಿಜಾನೇ ಅಲ್ವಾ ಹೇಳಿದ್ದು? ಏನು ನಿಜ ಅಂತ ಕೇಳಿದ ಸಾಮ್ರಾಟ್. ನಾನು ನಿಮ್ಮ ಮಮ್ಮಿ ಆರೋಗ್ಯ ಸರಿಯಾದ ತಕ್ಷಣ ನನ್ನ ಮಗನನ್ನು ನನ್ನ ಅಮ್ಮ ಅಪ್ಪನನ್ನು ಕರ್ಕೊಂಡು ನಾನಿಲ್ಲಿಂದ ಹೊರಟು ಹೋಗ್ತೀನಿ ಅಂದ್ಲು ಸುರಕ್ಷಾ. ಅದು ನಡೆಯೋದು ಕೆಲಸ ಸುರಕ್ಷಾ, ನೀನು ನನ್ನನ್ನು ದಾಟಿ ಎಲ್ಲಿಗೂ ಹೋಗೋದಕ್ಕಾಗಲ್ಲ, ನಿನ್ನನ್ನು ನಾನು ಹೋಗೋದಕ್ಕೆ ಬಿಡೋದೂ ಇಲ್ಲ ಅಂದ ಸ್ಥಿರವಾಗಿ ಸಾಮ್ರಾಟ್. ಯಾಕೆ ನಡೆಯಲ್ಲ ಸಾಮ್ರಾಟ್? ನೀನೇನಾದರೂ ನನ್ನನ್ನು ಇಷ್ಟಪಟ್ಟು ಮದುವೆ ಆಗಿದೆಯಾ? ನನ್ನ ಜೀವನವನ್ನು ಹಾಳು ಮಾಡಿದ್ದಕ್ಕೆ ಕರುಣೆಯಿಂದ ಜವಾಬ್ದಾರಿಯಿಂದ ಮದುವೆ ಆಗಿದೆಯಾ ಅಷ್ಟೇ ಹೊರತು ನನ್ನ ಮೇಲೆ ಪ್ರೀತಿಯಿಂದ ಅಲ್ಲ. ಯಾರೋ ಹೇಳಿದ ತಪ್ಪು ಮಾತುಗಳಿಗೆ ಹಗೆತನದಿಂದ ನನ್ನ ಜೀವನವನ್ನು ಹಾಳು ಮಾಡಿ ನನ್ನ ಜೀವನವನ್ನು ಹಾಳು ಮಾಡಿದೆ ಅನ್ನೋ ಕರುಣೆಯಿಂದ ನನ್ನ ಮೇಲೆ ಜವಾಬ್ದಾರಿಯಿಂದ ಮದುವೆ ಆಗಿದೆಯಾ ನೀನು ಅಷ್ಟೇ ಹೊರತು ನೀನು ಮಾಡಿಕೊಂಡು ಮದುವೆಯಲ್ಲಿ ಇಷ್ಟ ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ. ಹಾಗಿರುವಾಗ ನಿನ್ನ ಜೊತೆ ನಾನು ಯಾಕಿರಬೇಕು ಅಂತ ಕೇಳಿದ್ಲು. ಸಾಮ್ರಾಟ್, ನಿಜವೇ, ನಾನು ಒಪ್ಕೊಳ್ತೀನಿ, ನಿನ್ನ ಮೇಲೆ ನನಗೆ ಆಗ ಇಷ್ಟ ಪ್ರೀತಿ ಇಲ್ಲದಿರಬಹುದು, ಆದರೆ ಈಗ ನಂಗೆ ನಿನ್ನೊಂದಿಗೆ ಸಂಬಂಧ ಏರ್ಪಟ್ಟಿದೆ, ಆ ಸಂಬಂಧದ ಮೇಲೆ ಇಷ್ಟ ಉಂಟಾಗಿದೆ, ನಾನು ನಿನ್ನ ನಿಜಕ್ಕೂ ಬಿಟ್ಕೊಡೋದಕ್ಕಾಗಲ್ಲ, ಈಗ ನನ್ನ ಪ್ರೀತಿಯನ್ನು ಕೂಡ ನಿನಗೆ ತೋರಿಸ್ತೀನಿ ಅಂದ. ಪ್ರೀತಿ ಅಂತ ಹೇಳ್ತಾ, ಅಸಲಿಗೆ ಆ ಪದದ ಅರ್ಥ ಆದರೂ ನಿನಗೆ ಗೊತ್ತಾ? ಕೇವಲ ಯಾರೋ ಹೇಳಿದ ಮಾತುಗಳನ್ನ ನಂಬಿ ಅರೆಬರೆ ತಿಳುವಳಿಕೆಯಿಂದ ಒಬ್ಬ ಹೆಣ್ಣು ಮಗಳ ಜೀವನಕ್ಕೆ ಬಲವಂತವಾಗಿ ನುಗ್ಗಿದ ನಿನಗೆ ಪ್ರೀತಿ ಎಂಬ ಪದದ ಅರ್ಥ ಕೂಡ ಗೊತ್ತಾ ಅಂತ ವಕ್ರವಾಗಿ ನಕ್ಕಿದ್ಲು ಸುರಕ್ಷಾ. ನಿಜಕ್ಕೆ ನಾನು ಇಷ್ಟು ದಿನ ಮಗುವಿಗಾಗಿ ಇಲ್ಲೇ ಇರೋಣ ಅಂದ್ಕೊಂಡೆ, ಆದರೆ ಈ ದಿನ ಇನ್ನೂ ಸ್ಪಷ್ಟವಾಗಿ ತಿಳಿತು, ನೀನು ನಿನ್ನ ತಮ್ಮನನ್ನು ಯಾರೋ ಹುಡುಗಿ ಮೋಸ ಮಾಡಿದಾಳೆ ಅಂತ, ಅದು ನಾನೇ ಇರಬಹುದು ಅಂತ ತಪ್ಪು ತಿಳ್ಕೊಂಡು ಆ ಕೋಪದಲ್ಲಿ ನನ್ನ ಜೀವನವನ್ನು ಹಾಳು ಮಾಡಿದೀಯಾ ಅಂತ. ಆ ನಂತರ ಜವಾಬ್ದಾರಿಯಾಗಿ ಮದುವೆಯಾಗಿದೆಯಾ ಅಷ್ಟೇ ಹೊರತು ಅಸಲಿಗೆ ಇಲ್ಲಿ ಪ್ರೀತಿ ಎಂಬ ಪದಕ್ಕೆ ಸ್ವಲ್ಪನೂ ಜಾಗವೇ ಇಲ್ಲ. ಇಷ್ಟವಿಲ್ಲದ ಜಾಗದಲ್ಲಿ ನಾನು ಇರೋದಕ್ಕಾಗಲ್ಲ. ಯಾರೋ ತೋರಿಸೋ ಸಹಾನುಭೂತಿ ಕರುಣೆ ನನಗೆ ನನ್ನ ಮಗನಿಗೆ ಅವಶ್ಯಕತೆ ಇಲ್ಲ. ನನ್ನ ಮಗನನ್ನು ಕರ್ಕೊಂಡು ನಾನು ಹೇಗೆ ಬೇಕಾದರೂ ಬದುಕಬಲ್ಲೆ, ನಾನು ಬದುಕು ತೋರಿಸ್ತೀನಿ ಅಂದ್ಲು ಸುರಕ್ಷಾ. ಓಹೋ ಸುರಕ್ಷಾ, ನೀನು ತುಂಬ ಜಾಸ್ತಿ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ನಾನು ನಿನ್ನ ಬಿಡೋ ಪ್ರಶ್ನೆಯೇ ಇಲ್ಲ, ನೀನು ನನ್ನ ಜೊತೆ ಇರಲೇಬೇಕು. ಇನ್ನು ಹೌದು, ನನಗೆ ಇಷ್ಟು ದಿನ ಪ್ರೀತಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನನ್ನ ಪ್ರೀತಿ ನನ್ನ ಫ್ಯಾಮಿಲಿಗೆ ಹೊರತು ಯಾರಿಗೂ ತೋರಿಸಿರಲಿಲ್ಲ. ಆದರೆ ಇನ್ನು ಮುಂದೆ ನನ್ನ ಪ್ರೀತಿಯನ್ನು ನಿನ್ನ ಮೇಲೆ ತೋರಿಸ್ತೀನಿ.
ಇಷ್ಟು ದಿನ ನನ್ನ ಹಠವನ್ನು ಸೇಡನ್ನು ನೋಡಿದೀಯಾ, ಇನ್ನು ಮುಂದೆ ನನ್ನ ಪ್ರೀತಿಯನ್ನು ಕೂಡ ನೋಡು ಅಂದ ಸಾಮ್ರಾಟ್. ಏನು ಮತ್ತೆ ಇದೊಂದು ಹೊಸ ನಾಟಕನ? ಪ್ರೀತಿ ಹೆಸರಿನಲ್ಲಿ ಅಡ್ವಾಂಟೇಜ್ ಪಡ್ಕೊಂಡು ಆ ನೆಪದಲ್ಲಿ ನನಗೆ ದೈಹಿಕವಾಗಿ ಹತ್ತಿರವಾಗಿ ಮಾನಸಿಕವಾಗಿ ನನ್ನನ್ನು ಕಟ್ಟಾಕಿ ಇಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನು? ಎಂದಿಗೂ ಇಲ್ಲ, ನಾನು ನಿಜಕ್ಕೂ ನಿನಗಂತ ಅವಕಾಶ ಕೊಡಲ್ಲ ಅಂದ್ಲು ಸುರಕ್ಷಾ ಆ್ಯಟಿಟ್ಯೂಡ್ನಿಂದ. ಅಡ್ವಾಂಟೇಜ್ ಮಾತ್ರ ತಗೊಳ್ಳೇಬೇಕು ಸುರಕ್ಷಾ. ಎಲ್ಲೋ ಒಂದು ಕಡೆ ಅಡ್ವಾಂಟೇಜ್ ತಗೊಳ್ಳೋದ ಪ್ರೀತಿ ಅಸಲಿಗೆ ಪ್ರೀತಿಯೇ ಅಲ್ಲ ಸುರಕ್ಷಾ. ಪ್ರೀತಿಯಲ್ಲಾದರೂ ಗೆಳೆತನದಲ್ಲಾದರೂ ಯಾವ ಸಂಬಂಧದಲ್ಲಾದರೂ ಕೂಡ ಅಡ್ವಾಂಟೇಜ್ ಖಂಡಿತ ಇರುತ್ತೆ. ಹಾಗಂತ ನೀನು ಅಂದಂತೆ ನಾನು ಮಿತಿಮೀರಿದ ಅಡ್ವಾಂಟೇಜ್ ಮಾತ್ರ ಅಸಲಿಗೆ ತಗೊಳ್ಳಲ್ಲ. ಆದರೆ ನಿನಗೆ ಯಾವ ರೀತಿಯಲ್ಲಿ ನನ್ನ ಪ್ರೀತಿಯನ್ನು ತೋರಿಸ್ಬೇಕೋ ಹಾಗೆ ನಿನಗೆ ತೋರಿಸ್ತೀನಿ ಕೂಡ. ಇಷ್ಟು ದಿನ ನನ್ನ ಕೋಪವನ್ನು ನೋಡಿದ ನೀನು ಇನ್ನು ಮುಂದೆ ಪ್ರೀತಿಯನ್ನು ನೋಡೋದಕ್ಕೆ ಸಿದ್ಧವಾಗಿರು ಅಂದ ಸಾಮ್ರಾಟ್. ಸುರಕ್ಷಾ, ನನ್ನ ಜೊತೆ ಸೇರಿ ಇರೋದಕ್ಕೆ ಸಿದ್ಧವಾಗಿರು. ಇನ್ನು ಮುಂದೆ ನಾವಿಬ್ಬರು ಒಂದೇ ರೂಮ್ನಲ್ಲಿರ್ತೀವಿ, ಒಂದೇ ಹತ್ತಿರ ಇರ್ತೀವಿ, ಒಂದೇ ಬೆಡ್ ಕೂಡ ಹಂಚ್ಕೊಳ್ತೀವಿ. ನೋ, ನಾನು ನಿಜಕ್ಕೂ ಒಪ್ಪಲ್ಲ ಇದಕ್ಕೆ ಅಂದ್ಲು ಸುರಕ್ಷಾ. ಯಾಕೆ ಸುರಕ್ಷಾ? ನನ್ನ ಪ್ರೀತಿ ನೋಡಿ ನೀನು ಎಲ್ಲಿ ಮರುಳಾಗ್ಬಿಡ್ತೀಯೋ ಅಂತ ನಿನಗೆ ಭಯನಾ? ನೀನು ಅಷ್ಟೊಂದು ವೀಕ್ ಮೈಂಡೆಡ್ಡಾ ಅಂದ ಸಾಮ್ರಾಟ್ ರೇಗಿಸುವಂತೆ ನಗ್ತಾ. ಸುಮ್ಮನಿರು ಸಾಮ್ರಾಟ್, ನಿನ್ನ ಪ್ಲ್ಯಾನ್ ನನಗೆ ಅರ್ಥ ಆಗ್ತಿದೆ. ನನ್ನನ್ನು ಕೆರಳಿಸೋದಕ್ಕೆ ಪ್ರಯತ್ನಿಸ್ತಿದ್ಯಾ ನೀನು. ಆದರೆ ನಿನ್ನ ಮಾಹಿತಿಗಾಗಿ ನಾನು ಕೆರಳಿಸಿದ್ರೆ ಬೀಳೋಳಲ್ಲ ಅಂದ್ಲು ಸುರಕ್ಷಾ. ಹೌದಾ ಸುರಕ್ಷಾ, ನೀನಷ್ಟು ಸ್ಟ್ರಾಂಗಾ? ಹಾಗಾದರೆ ತೋರಿಸು ನಿನ್ನ ಸ್ಟ್ರಾಂಗ್ನೆಸ್. ಇಂದಿನಿಂದ ನೀನು ನನ್ನ ಮೇಲೆ ನಿನ್ನ ರಿವೆಂಜ್, ಕೋಪ, ಹಠ ಏನೇ ಇರಲಿ, ನಿನಗೆ ನನ್ನ ಮೇಲಿರೋ ನೆಗೆಟಿವ್ ಭಾವನೆಗಳು ಎಷ್ಟಿವೆಯೋ ಎಲ್ಲವನ್ನ ತೋರಿಸು. ನಾನು ನಿನ್ನ ಮೇಲೆ ನನ್ನ ಪ್ರೀತಿ ತೋರಿಸ್ತೀನಿ. ನಿನ್ನ ಸೇಡು ದೊಡ್ಡದೋ ನನ್ನ ಪ್ರೀತಿ ದೊಡ್ಡದೋ ನಾನು ನಿನಗೆ ನಿರೂಪಿಸ್ತೀನಿ ಅಂದ ಸಾಮ್ರಾಟ್. ಇವರಿಬ್ಬರ ಮಾತಿಗೆ ಎಚ್ಚರಗೊಂಡ ವಿಜ್ಜು ಬಾಯಲ್ಲಿ ಬೆರಳಿಟ್ಕೊಂಡು ಅಂತ ಉಗುಳು ಶಬ್ದ ಮಾಡ್ತಾ ಇದ್ದ. ಸಾಮ್ರಾಟ್ ಮಗುವನ್ನು ನೋಡಿ, ಅರೇ ನೀನು ಎದ್ದುಬಿಟ್ಟಿಯ ವಿಜ್ಜು, ನೋಡೋ ನಿಮ್ಮ ಮಮ್ಮಿ ಏನಂತಿದ್ದಾಳೆ ಅಂತ. ನಿನ್ನನ್ನು ಕರ್ಕೊಂಡು ನನಗೆ ದೂರವಾಗಿ ಹೋಗ್ತಾಳಂತೆ. ನಿನ್ನನ್ನು ನನಗೆ ದೂರಾಗಿ ಹೋಗೋದಕ್ಕೆ ಬಿಡ್ತೀನಿ ಅಂದ್ಕೊಂಡಿದ್ದಾಳೆ ಪಾಪ ನಿಮ್ಮ ಪೆದ್ದು ಅಮ್ಮ. ಆದರೆ ಅದು ನಡೆಯೋದು ಕೆಲಸ ಅಂತ ನಿಮ್ಮಮ್ಮನಿಗೆ ನೀನಾದರೂ ಹೇಳೋ ಮಗನೇ ಅನ್ನುತ್ತಾ ಸುರಕ್ಷಾಳನ್ನು ಓರೆಯಾಗಿ ನೋಡ್ತಾ ಮಗುವಿಗೆ ಹೇಳ್ದ ಸಾಮ್ರಾಟ್. ನಾನು ನನಗೆ ದೂರ ಆಗೋದಕ್ಕೆ, ನನ್ನಿಂದ ದೂರ ಹೋಗೋದಕ್ಕೆ ಬಿಡಲ್ಲ. ನಿಮ್ಮಮ್ಮನನ್ನು ಕೂಡ ಹೋಗೋದಕ್ಕೆ ಬಿಡಲ್ಲ. ಅದು ಪ್ರೀತಿಯಿಂದಾದರೂ ಸರಿ, ಬಲವಂತವಾಗಾದರೂ ಸರಿ ಅಂದ ಸಾಮ್ರಾಟ್. ಬಲವಂತವಾಗನ್ನೋ ಪದ ಬಳಸ್ತಿದ್ದಂತೆ ಅಷ್ಟರವರೆಗೆ ಅಂತಿದ್ದ ಮಗು ಒಮ್ಮೆಗೆ ಅಳೋ ಮುಖ ಮಾಡಿ ರಾಗ ಎಳೆಯೋದಕ್ಕೆ ಶುರು ಮಾಡ್ತು. ಅದನ್ನು ನೋಡಿದ ಸಾಮ್ರಾಟ್, ಲೇ ವಿಜ್ಜು ನಿಲ್ಲಿಸೋ, ನಾನೇ ನಿಮ್ಮ ಅಮ್ಮನನ್ನು ಬಲವಂತವಾಗಂದರೆ ಹೊಡೆದೋ ಬೈದೋ ಅಲ್ಲ ಮಗನೇ, ನನ್ನ ಪ್ರೀತಿಯಲ್ಲಿ ಮುಳುಗಿಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ನಿಮ್ಮ ಅಮ್ಮನನ್ನು ಏನು ಅಂತಿಲ್ಲ ಕಣೋ ಮಗನೇ. ನೀನು ಪಕ್ಕ ನನ್ನ ವಿಜ್ಜು ಥರಾನೇ, ಸಂದೇಹನೇ ಇಲ್ಲ. ನನಗೆ ಫುಲ್ ಕ್ಲಾರಿಟಿ ಬಂದುಬಿಟ್ಟಿದೆ ಆ ವಿಷಯದಲ್ಲಿ. ನಿಮ್ಮ ಅಮ್ಮನ ಒಂದು ಮಾತು ಕೂಡ ಅನ್ನಲ್ಲ ಬಿಡು. ಅಂದಹಾಗೆ ಹೇಗಂದಿದೆಯೋ ಈಗ ಸೇಮ್ ಹಾಗೆ, ಕನಿಷ್ಠ ಮಾತಿಲ್ಲ. ಮಾತಿಗೆ ಬಲವಂತವಾಗನ್ನೋ ಇಲ್ವೋ ಅಳೋದಕ್ಕೆ ಶುರು ಮಾಡಿದೆ. ನಿಮ್ಮ ಅಮ್ಮನನ್ನು ಏನೂ ಅನ್ನಲ್ಲ ಬಿಡು ಅಂತ ಸಾಮ್ರಾಟ್ ಹೇಳ್ತಿದ್ದಂತೆ ವಿಜ್ಜು ಅಳು ನಿಲ್ಲಿಸಿ ಮತ್ತೆ ಅನ್ನೋದಕ್ಕೆ ಶುರು ಮಾಡ್ದ. ಅದನ್ನು ನೋಡಿ ಸಾಮ್ರಾಟ್ ಬೆಪ್ಪಾಗಿ ನೋಡಿದ್ರೆ ಸುರಕ್ಷಾ ಅವನನ್ನು ತನ್ನ ಪಕ್ಕಕ್ಕೆ ಸರಿಸ್ಕೊಂಡು, ವಿಜ್ಜು ನೀನು ನನ್ನ ಪಾರ್ಟಿನೇ ಕಣೋ, ನೀನು ನಿಮ್ಮ ಡ್ಯಾಡಿ ಕಡೆಗೆ ನಿಜಕ್ಕೂ ಹೋಗಬೇಡ. ನಾವಿಬ್ಬರು ಒಂದು ಪಾರ್ಟಿ, ನಾವು ಹಾಯಾಗಿ ಇಂಡಿಯಾಕ್ಕೆ ಹೊರಟು ಹೋಗೋಣ, ಓಕೆನಾ ಅಂದ್ಲು. ಯಾಕೆ ಅಷ್ಟು ಹೆದರಿ ಹೋಗ್ತಿದ್ಯಾ ಸುರಕ್ಷಾ? ನನ್ನ ಪ್ರೀತಿಯನ್ನು ನೋಡಿ ಎಲ್ಲಿ ಲವ್ವಲ್ಲಿ ಬಿದ್ದುಬಿಡ್ತೀಯೋ ಅಂತ ಹೇಳಿ ತುಂಬ ಭಯವಾಗಿದ್ದ ಹಾಗಿದೆ. ನನ್ನಿಂದ ಓಡಿ ಹೋಗಲು ಮೊದಲೇ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ತಿರೋ ಹಾಗಿದೆ. ಆದರೆ ಒಂದು ನೆನಪಿಟ್ಕೋ ಸುರಕ್ಷಾ, ಎಂಥ ಪರಿಸ್ಥಿತಿಯಲ್ಲೂ ನಾನು ನಿನ್ನ ಬಿಡೋ ಮಾತೇ ಇಲ್ಲ. ಈ ಜನ್ಮಕ್ಕೆ ಇನ್ನು ನೀನು ನನ್ನ ಜೊತೆಗೆ ಫಿಕ್ಸ್ ಆಗಿಬಿಡು. ಇನ್ನು ಇವಾಗಲಾದರೂ ಹಾಯಾಗಿ ನಿದ್ದೆ ಮಾಡು. ಹಸಲು ಈ ದಿನ ತುಂಬ ಯೋಚಿಸಿ ನಿನ್ನ ಮೆದುಳೆಲ್ಲ ಸುಸ್ತಾಗೋಗಿದೆ. ಇವಾಗ ಮಲಗು,
ಅನ್ನುತ್ತಾ ಗುಡ್ ನೈಟ್ ಹೇಳಿದ ಸಾಮ್ರಾಟ್. ಸಾಮ್ರಾಟ್ ಕಣ್ಮುಚ್ಚಿ ಮಲಗ್ತಿದ್ದಂತೆ ಸುರಕ್ಷಾ ಸಾಮ್ರಾಟ್ ಕಡೆ ಕೋಪದಿಂದ ನೋಡ್ತಾ, ಮತ್ತೆ ಇದೊಂದು ಹೊಸ ನಾಟಕ ಅಪ್ಲೈ ಮಾಡ್ತಿದ್ಯಾ ಸಾಮ್ರಾಟ್, ನೀನೆಷ್ಟೇ ಪ್ರಯತ್ನ ಮಾಡು, ಆದರೆ ಎಂಥ ಪರಿಸ್ಥಿತಿಯಲ್ಲೂ ನಾನು ನಿನ್ನ ಪ್ರೀತಿಯಲ್ಲಿ ಬೀಳಲ್ಲ, ನಿನ್ನ ಜೊತೆ ಕೂಡಿ ಇರಲ್ಲ. ನಾನು ಹೇಗಾದರೂ ಸರಿ ನನ್ನ ಮಗನನ್ನು ಕರ್ಕೊಂಡು ಇಲ್ಲಿಂದ ಹೊರಟೋಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮಗುವಿಗೆ ಹಾಲು ಕುಡಿಸಿ ಅವನನ್ನು ನಿದ್ದೆ ಮಾಡಿಸಿದ್ಮೇಲೆ ತಾನು ನಿದ್ದೆ ಮಾಡಿದ್ಲು ಸುರಕ್ಷಾ. ಸುರಕ್ಷಾ ಪೂರ್ತಿಯಾಗಿ ನಿದ್ದೆ ಮಾಡಿದ್ಲು. ಅಂದ್ಕೊಂಡ್ಮೇಲೆ ಕಣ್ತೆರೆದ ಸಾಮ್ರಾಟ್ ಸುರಕ್ಷಾ ಕಡೆ ತಿರುಗಿ ಆಕೆ ಕೆನ್ನೆ ಮೇಲೆ ಕೈ ಇಟ್ಟು, ಎಲ್ಲಿಗೆ ಕ್ಲೌಡಿ ಹೋಗೋದು? ನಾನು ಬಿಟ್ಟು ಹೋಗ್ತೀವಂದೆ. ಇಷ್ಟು ದಿನ ನೀನು ಆರೋಗ್ಯದ ಕಾರಣದಿಂದ ನಿನ್ನ ತೊಂದರೆ ಮಾಡಬಾರ್ದು ಅಂತ ನಾನು ದೂರ ಇರ್ತಾ ಬಂದೆ. ಅಷ್ಟಕ್ಕೆ ನೀನು ಹೋಗ್ತೀನಿ ಅಂದ ತಕ್ಷಣ ನಾನು ನೋಡ್ತಾ ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅಸಲಿಗೆ ಸುಮ್ಮನಿರಲ್ಲ. ನಿನ್ನನ್ನು ಇನ್ನು ಮುಂದೆ ದೂರ ಮಾಡ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ಒಮ್ಮೆ 15 ದಿನ ಬಿಟ್ಟು ಹೋದುದಕ್ಕೆ ಮೋಡದಂತೆ ಚಲಿಸಿ ಹೋಗಿ 6 ತಿಂಗಳ ಕಾಲ ನನ್ನನ್ನು ಗೋಳಾಡಿಸ್ದೆ. ಇನ್ನು ಮತ್ತೆ ಬಿಟ್ಟರೆ ಸಾಧ್ಯನೇ ಇಲ್ಲ ಕ್ಲೌಡಿ. ಎಷ್ಟು ದಿನ ನನ್ನಲ್ಲಿ ಒಂದು ಮುಖ ಮಾತ್ರ ನೋಡಿದೀಯಾ? ಇನ್ನು ಮುಂದೆ ನನ್ನಲ್ಲಿರೋ ಪ್ರೇಮಿಯನ್ನು ಎಚ್ಚರಿಸಿ ನಿನ್ನನ್ನು ಕರಗಿಸಿ ನೀನು ಸುರಿಸೋ ಪ್ರೇಮ ಮಳೆಯಲ್ಲಿ ನಾನು ನೆನಿಬೇಕು. ಗೆಟ್ ರೆಡಿ ಫಾರ್ ಮೈ ಲವ್ ರೈನ್ ಕ್ಲೌಡಿ. ಗುಡ್ ನೈಟ್ ಮೈ ಕ್ಲೌಡಿ ಬೇಬಿ ಅಂತ ಮಗುವಿನ ಮೇಲಿಂದ ಸುರಕ್ಷಾ ಮೇಲೆ ಬಾಗಿ ಆಕೆ ಕೆನ್ನೆಗೆ ಮೆಲ್ಲಗೆ ಮುತ್ತು ನೀಡ್ದ. ಸುರಕ್ಷಾ ಮೆಡಿಸಿನ್ ಇನ್ನೂ ಬಳಸ್ತಿದ್ದಾಳೆ. ಅದರ ಪರಿಣಾಮವಾಗಿ ಆಕೆ ಎಚ್ಚರ ಆಗಲಿಲ್ಲ. ಅಷ್ಟು ಹೊತ್ತು ಸಾಮ್ರಾಟ್ ತುಟಿಗಳ ಸ್ಪರ್ಶ, ಅವನ ಬಿಸಿ ಉಸಿರು ತಗುಲಿದ ಸುರಕ್ಷಾ ನಿದ್ದೆಯಲ್ಲೂ ಆಕೆಯ ಮುಖದಲ್ಲಿ ಅಸಹನೆಯ ಮೂಡಿ ಹುಬ್ಬುಗಳು ಮುದುರಿಕೊಳ್ತಿದ್ದಂತೆ ಅದನ್ನು ನೋಡಿದ ಸಾಮ್ರಾಟ್ ಉಫ್ ಅಂತ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಇನ್ನು ಎಷ್ಟು ದಿನ ಹೀಗೆ ನನ್ನ ಮೇಲೆ ಕೋಪ ತೋರಿಸ್ತೀಯಾ? ಹೆಸರಿಗೆ ಮಾತ್ರ ನೀನು ಸುರಕ್ಷಾ, ಆದರೆ ನಿನಗೆ ಆ ಮೋಡದಂತೆ ಕರೋ ಗುಣನೇ ಇಲ್ಲ. ಉಫ್ ಅನ್ನುತ್ತಾ ಆಕೆ ಮುಖದ ಮೇಲೆ ಗಾಳಿ ಬೀಸ್ತಿದ್ದಂತೆ ಮುದುರಿದ್ದ ಹುಬ್ಬುಗಳು ಬಿಡುವುಗೊಂಡವು ಸುರಕ್ಷಾಳಿಗೆ. ಇವಾಗಲೇ ಹೇಗೆ ಅಸಮಾಧಾನದಿಂದ ಇದ್ದ ನಿನ್ನನ್ನು ಪ್ರಶಾಂತವಾಗಿ ಬದಲಾಯಿಸಿದೆಯೋ, ಸೇಮ್ ಹೀಗೆ ಗಡ್ಡೆ ಕಟ್ಟಿರೋ ನಿನ್ನಲ್ಲಿರೋ ಪ್ರೀತಿಯನ್ನು ಕರಗಿಸೋ ಸಮುದ್ರ ನಾನಾಗ್ತೀನಿ ಅಂತ ಅಂದ್ಕೊಂಡು ಮಗುವಿನ ಮೇಲಿದ್ದ ಸುರಕ್ಷಾಳ ಕೈ ಮೇಲೆ ತನ್ನ ಕೈಯನ್ನು ಇಟ್ಟು ನಿದ್ದೆ ಹೋದ ಸಾಮ್ರಾಟ್. ಮರುದಿನ ಬೆಳಗ್ಗೆ ಎಂದಿನಂತೆ ಸುರಕ್ಷಾಳಿಗಿಂತ ಮುಂಚೆ ವಿಜ್ಜು ಎಚ್ಚರವಾಗೋದು, ವಿಜ್ಜು ಮಾಡೋ ಗಲಾಟೆಗೆ ವಿಜ್ಜು ಜೊತೆಯಲ್ಲೇ ಸಾಮ್ರಾಟ್ ಕೂಡ ಎಚ್ಚರವಾಗೋದು ನಡೆದು ಹೋಯಿತು. ಯಥಾ ಪ್ರಕಾರವಾಗಿ ಕಣ್ತೆರೆಯುವಷ್ಟರಲ್ಲೇ ಕಾಲುಗಳಿಂದ ತನ್ನನ್ನು ಒದಿತಾ ಇರೋ ಮಗುವನ್ನು ನೋಡಿ, ಗುಡ್ ಮಾರ್ನಿಂಗ್ ಮಗನೇ ವಿಜ್ಜು ಅಂದ ಸಾಮ್ರಾಟ್. ಅನ್ನುತ್ತಾ ಬಾಯಲ್ಲಿ ಬೆರಳನ್ನು ಇಟ್ಕೊಂಡು ಕಾಲುಗಳೆರಡನ್ನೂ ಮೇಲೆತ್ತಿ ತನ್ನ ಡೈಫರ್ ಫುಲ್ಲಾಗೋಗಿದೆ ಅಂತ ತೋರಿಸ್ತಿರೋ ಮಗುವನ್ನು ನೋಡಿ, ಲೇ ವಿಜ್ಜು ಹುಬೆ, ಅಷ್ಟರಲ್ಲೇ ಡೈಪರ್ ಫುಲ್ ಮಾಡಿಬಿಟ್ಯಾ ಅನ್ನುತ್ತಾ ಹಾಸಿಗೆಯಿಂದ ಎದ್ದು ಕೂತ ಸಾಮ್ರಾಟ್ ಮಗುವಿನ ಡೈಪರ್ ಬದಲಿಸುತ್ತಾ, ಏನು ನಿನ್ನೆ ನಿಮ್ಮಮ್ಮನಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದೆ, ನೀನು ನನ್ನ ಮಗ ಅಲ್ವೇನೋ, ನನಗೆ ತಾನೇ ಸಪೋರ್ಟ್ ಮಾಡಬೇಕು. ನಿಮ್ಮಮ್ಮನನ್ನು ನೋಡಿದ ತಕ್ಷಣ ಈ ಅಪ್ಪನನ್ನು ಮರೆತುಬಿಟ್ಟೆ ಅಲ್ವಾ? ಮತ್ತಿವಾಗ ನಿನ್ನ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಮಾತ್ರ ಈ ಡ್ಯಾಡಿ ಬೇಕಾ ನಿನಗೆ ಅಂತ ಸಾಮ್ರಾಟ್ ಗಂಭೀರವಾಗಿ ಕೇಳ್ತಿದ್ರೆ, ಮುಗ್ಧ ನಗು ನಗ್ತಾ ಡೈಪರ್ ತೆಗೆದು ಮತ್ತೆ ಹಾಕುವಷ್ಟರಲ್ಲಿ ಮತ್ತೆ ಉಚ್ಚೆ ಮಾಡ್ದ ಮಗು. ವಿಜ್ಜು ಅಂತ ಕಿರ್ಚಾಡಿ, ನೀನು ತುಂಬ ತುಂಟಾಗ್ತಿದ್ಯಾ ಮಗನೇ ಅಂತ ವೈಪ್ಸ್ನಿಂದ ಕ್ಲೀನ್ ಮಾಡಿ ಡೈಪರ್ ಹಾಕ್ತಾ ಮಗುವನ್ನು ಎತ್ಕೊಂಡು ಬೆಡ್ ಇಳಿಯೋ ಮುನ್ನ ಪ್ರಶಾಂತವಾಗಿ ನಿದ್ದೆ ಮಾಡ್ತಿರೋ ಸುರಕ್ಷಾಳನ್ನು ನೋಡಿ, ಗುಡ್ ಮಾರ್ನಿಂಗ್ ಕ್ಲೌಡಿ ಅಂತ ಆಕೆ ಹಣೆ ಮೇಲೆ ಮುತ್ತು ಕೊಟ್ಟ. ಆ ಮಾತ್ರಕ್ಕೆ ಸಾಮ್ರಾಟ್ನ ಟೀ ಶರ್ಟ್ ಹಿಡಿದು ತನ್ನ ಬಲವಿದ್ದಷ್ಟು ಇಳಿತಿದ್ದ ಮಗುವನ್ನು ನೋಡಿ, ಓಯ್ ತಡ್ಕೋ ಮಗನೇ, ನಾನು ನಿಮ್ಮಮ್ಮನಿಗೆ ಏನೂ ಮಾಡಿಲ್ಲ ಅನ್ನುತ್ತಾ ಬೆಡ್ ಇಳಿದು ವಿಜ್ಜು ನೆನೆಸಿದ ಕಾರಣ ಹಸಿಯಾಗಿದ್ದ ಟೀ ಶರ್ಟ್ ಬದಲಿಸ್ಕೊಂಡು ಮಗುವನ್ನು ಎತ್ಕೊಂಡು ಸ್ವಲ್ಪ ಹೊತ್ತು ಬಾಲ್ಕನಿಗೆ ಹೋಗಿ ಇಳೆ ಬಿಸಿಲಿಗೆ ಮಗುವನ್ನು ತೋರಿಸ್ತಾ ಆಟ ಆಡಿ ನಂತರ ರೂಮಿಗೆ ಬಂದು ಸುರಕ್ಷಾಳನ್ನು ನಿದ್ದೆಯಿಂದ ಎಬ್ಬಿಸ್ದ. ಸುರಕ್ಷಾ ಮಧುರವಾಗಿ ಕಂಡುಬಿಡ್ತಿದ್ದಂತೆ ಸಾಮ್ರಾಟ್ ನಗುಮುಖದಿಂದ, ಗುಡ್ ಮಾರ್ನಿಂಗ್ ಕ್ಲೌಡಿ ಅಂತ ಹೇಳಿ ವಿಜ್ಜುವಿಗೆ ಹಾಲು ಕುಡಿಸು, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತ ಮಗುವನ್ನು ಸುರಕ್ಷಾ ಪಕ್ಕ ಮಲಗಿಸ್ದ. ನಿದ್ದೆಯ ಅಮಲಿನಲ್ಲಿ ತಾನೇನು ಅಂದರೆಂದು ಗಮನಿಸಿದ ಸುರಕ್ಷಾ, ಗುಡ್ ಮಾರ್ನಿಂಗ್ ಸಾಮ್ರಾಟ್ ಅಂತ ಕ್ಯಾಶುಯಲ್ ಆಗಿ ವಿಶ್ ಮಾಡಿ ಸಾಮ್ರಾಟ್ ಹೋಗ್ತಿದ್ದಂತೆ ಎದ್ದು ಕೂತ್ಕೊಳ್ತಾ ಮಗುವನ್ನು ಮಡಿಲಿಕ್ಕೆ ತೆಗೆದುಕೊಳ್ತಾ
ಡೈಪರ್ ಫ್ರೆಶ್ ಆಗಿ ಇರೋದನ್ನು ನೋಡಿ, ಅದೇ ಏನಪ್ಪ ನಮ್ಮವನು ಅಷ್ಟರಲ್ಲೇ ಕ್ಲೀನ್ ಮಾಡಿ ಹೋಗಿದ್ದಾನ ಅಂತ ಗುಡ್ ಮಾರ್ನಿಂಗ್ ಅಂತ ಮುತ್ತು ಕೊಟ್ಟು ಹಾಲು ಕುಡಿಸಿದ್ಲು. ಸಾಮ್ರಾಟ್ ಹೊರಗೆ ಬರುವಷ್ಟರಲ್ಲಿ ಸುರಕ್ಷಾ ಹಾಲು ಕುಡಿಸಿ ಮುಗಿಸಿದ್ರಿಂದ ಮಗುವನ್ನು ಎತ್ಕೊಂಡು, ನೀನಿನ್ನು ಸ್ವಲ್ಪ ಹೊತ್ತು ನಿದ್ದೆ ಮಾಡು ಕ್ಲೌಡಿ, ನಾನು ಮಗುವನ್ನು ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಅವನನ್ನು ಎತ್ಕೊಂಡು ಹೊರಟು ಹೋದ ಸಾಮ್ರಾಟ್. ಅನ್ನುತ್ತಾ ಸಾಮ್ರಾಟ್ ಹೋಗ್ತಿದ್ದಂತೆ ವಾಶ್ರೂಮ್ ಹೋಗಿ ಬಂದು ನಿದ್ದೆ ಮಾಡೋಣ ಅಂತ ಬೆಡ್ ಮೇಲೆ ಮಲಗಿದ್ದ ಸುರಕ್ಷಾಳಿಗೆ ಸಾಮ್ರಾಟ್ ಅಂದ ಕ್ಲೌಡಿ ಎಂಬ ಮಾತು ತಲೆಯಲ್ಲಿ ಓಡ್ತು. ಇದೇನು ನನ್ನ ಸುರಕ್ಷಾ ಅಂತ ಕರೀದೆ, ಇನ್ನೇನೋ ಅನ್ನಲ್ಲ. ಹೌದು ಕ್ಲೌಡಿ. ಕೋಪದಿಂದ, ಹೌ ಡೇರ್ ಯು ಸಾಮ್ರಾಟ್, ನನ್ನನ್ನು ಬೇರೆ ಹೆಸರು ಇಟ್ಟು ಕರೀತೀಯಾ? ನಿನಗೆ ಯಾವಾಗ ಈ ರೈಟ್ಸ್ ಬಂತು? ಇವಾಗಲ್ಲ, ರೂಮಿಗೆ ಬಾ, ಆವಾಗ ನೋಡ್ಕೊತೀನಿ, ಆವಾಗ ತೋರಿಸ್ತೀನಿ ನಿನ್ನ ಕೆಲಸ ಅಂದ್ಕೊಂಡು ಮತ್ತೆ ನಿದ್ದೆ ಹೋದ್ಲು. ಮಗುವನ್ನು ಎತ್ಕೊಂಡು ಹೋಗಿ ವೈಶಾಲಿ ಅವರ ರೂಮ್ನಲ್ಲಿ ಅವರ ಪಕ್ಕದಲ್ಲಿ ಮಲಗಿಸ್ತಾ ಸಾಮ್ರಾಟ್ ಮಗುವಿನ ಸ್ಪರ್ಶದಿಂದ ವೈಶಾಲಿ ಅವರ ಆರೋಗ್ಯ ಸ್ಥಿತಿಯಲ್ಲಿ ಚೇತರಿಕೆ ಕಾಣಿಸ್ತಿದ್ದರಿಂದ ಸಾಮ್ರಾಟ್ ಕೂಡ ಕಣ್ಣು ತೆರೆತಿದ್ರು. ಚಲನೆ ಇಲ್ಲದ ವೈಶಾಲಿಯವರಿಗೆ ಮಾತುಗಳನ್ನ ಹೇಳ್ತಾ ಕೂತಿದ್ದ. ಮಗುವನ್ನು ಆಡಿಸ್ತಾ ಶ್ರೀನಿವಾಸ್ ಅವರು ಸೋಫಾದಲ್ಲಿ ಕೂತರೆ ತಂದೆಯ ಪಕ್ಕದಲ್ಲೇ ಕೂತ ಸಾಮ್ರಾಟ್ ಫೋನ್ನಲ್ಲಿ ಏನೋ ಚೆಕ್ ಮಾಡ್ತಾ ತನ್ನೆದುರಿಗೆ ಕೂತಿರೋ ಸುರಕ್ಷಾಳನ್ನೇ ನೋಡ್ತಿದ್ದನ್ನು ಕಣ್ಣು ಮಿಟುಕಿಸ್ದೆ. ಆಗಲೇ ಅಲ್ಲಿಗೆ ಬಂದ ರಾಮಕೃಷ್ಣ ಅವರು ಸಾಮ್ರಾಟ್ ಪಕ್ಕ ಕೂತು ಕೋಪದಿಂದ, ಏನು ಮಾಡ್ತಿದ್ಯೋ ಮಗನೇ, ಯಾಕಾಗಿ ನೋಡ್ತಿದ್ಯಾ ನನ್ನ ಮಗಳನ್ನು ಅಂದರು. ಕಾಣಿಸ್ತಿಲ್ವ ಮಾವ, ನನ್ನ ಹೆಂಡತಿಗೆ ಸೈಟ್ ಹೊಡಿತಿದ್ದೀನಿ ಅಂದ ಸಾಮ್ರಾಟ್ ನಗ್ತಾ ಸುರಕ್ಷಾಳಿಂದ ಕಣ್ಣನ್ನು ತಿರುಗಿಸದೆಯೇ. ಲೇ ನಾಚಿಕೆ ಇಲ್ವ ನಿನಗೆ, ನನ್ನ ಮುಂದೆ ನನ್ನ ಮಗಳಿಗೆ ಲೈನ್ ಹಾಕ್ತಿದ್ದೀನಿ ಅಂತ ಹೇಳ್ತೀಯಾ ಅಂತ ಕೋಪದಿಂದ ಅಂದರು. ಲೈನ್ ಹಾಕೋದಲ್ಲ ಮಾವ, ಫ್ಲರ್ಟ್ ಮಾಡ್ತಿದ್ದೀನಿ, ನಿನ್ನ ಮಗಳನ್ನು ಫ್ಲರ್ಟ್ ಮಾಡ್ತಿದ್ದೀನಿ. ಇಷ್ಟು ದಿನ ನನ್ನ ಮಗಳನ್ನು ಬಲೆಗೆ ಹಾಕಿಕೊಂಡೆ ಅಂದಿದ್ದೆ ಅಲ್ವಾ ಮಾವ? ಇಷ್ಟು ದಿನ ಏನೋ ಗೊತ್ತಿಲ್ಲ, ಆದರೆ ಈಗ ಮಾತ್ರ ಖಂಡಿತವಾಗಿ ನನ್ನ ಬಲೆಗೆ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಬಲೆ ಕೂಡ ರೆಡಿ ಮಾಡ್ತಿದ್ದೀನಿ. ಈ ಬಾರಿ ನನ್ನ ಹೆಂಡತಿ ನನ್ನ ಬಲೆಗೆ ಸಿಲುಕಿದ್ರೆ ಎಲ್ಲಿಗೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಮಾವ. ಆದರೆ ಈ ಬೇಟೆಗಾರ ಸಿಕ್ಕ ಪಾರಿವಾಳವನ್ನು ಸಾರು ಮಾಡಿ ತಿನ್ನೋ ಬೇಟೆಗಾರ ಅಲ್ಲ, ಪಾರಿವಾಳವನ್ನು ಪಳಗಿಸಿ ಪ್ರೀತಿಯಲ್ಲಿ ಬೀಳಿಸೋ ಜೊತೆಗಾರ ಪಾರಿವಾಳ ಅಂದ ಸಾಮ್ರಾಟ್ ಸುರಕ್ಷಾಳನ್ನೇ ನೋಡ್ತಾ. ಏಯ್, ನೀನು ಮೊದಲು ನನ್ನ ಮಗಳ ಮೇಲಿಂದ ಕಣ್ ತೆಗಿಯೋ, ನಾನು ನೋಡೋದಕ್ಕಾಗ್ತಿಲ್ಲ ಅಂದರು ರಾಮಕೃಷ್ಣ ಅವರು ಹಠದಿಂದ. ಕಣ್ಣು ತಿರ್ಗಿಸೋದಕ್ಕೇ ಆಗ್ತಾಯಿಲ್ಲ ಮಾವ ನಿನ್ನ ಮಗಳಿಂದ. ಅಲ್ಲಿ ನೋಡು, ಮುದ್ದಾಗಿ, ಎಷ್ಟು ಕ್ಯೂಟಾಗಿ ಸ್ವೀಟಾಗಿ ಎಷ್ಟು ಚೆನ್ನಾಗಿದ್ದಾಳೆ. ಇಷ್ಟು ಕ್ಯೂಟ್ ಹೆಂಡತಿಯನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಕಣ್ಣು ತಿರುಗಿಸೋದಕ್ಕೆ ನಾನೇನು ಹುಚ್ಚಾನ ಮಾವ? ಇನ್ನು ಮುಂದೆ ನನ್ನ ಫುಲ್ ಫೋಕಸ್ ನನ್ನ ಹೆಂಡತಿಯನ್ನು ಪಡ್ಕೊಳ್ಳೋದೇ ಆಗಿದೆ. ಇಷ್ಟು ದಿನ ಹಾಸ್ಪಿಟಲ್, ಆಫೀಸ್, ಅಮ್ಮನ ಆರೋಗ್ಯ ಅಂತ ತುಂಬ ಜವಾಬ್ದಾರಿ ತೊಗೊಂಡಿದ್ದೆ ಮಾವ. ಇನ್ನು ಮುಂದೆ ಆಫೀಸ್ ಅಂದ್ಯಾ ಮನೆಯಲ್ಲಿ ಇದ್ದೇ ನೋಡ್ಕೊಳ್ತೀನಿ. ಇನ್ನು ಹಾಸ್ಪಿಟಲ್ ಅಂದ್ಯಾ ಆಪ್ರೇಷನ್ ಅವಶ್ಯಕತೆ ಇದ್ದಾಗ ಹೋಗಿ ಮಾಡಿದ್ರೆ ಸರಿ ಹೋಗುತ್ತೆ. ಇನ್ನು ಅಮ್ಮನ ಆರೋಗ್ಯ ಅಂದ್ಯಾ ಅದು ಹೇಗಿದ್ದರೂ ಸುರಕ್ಷಾ ತನ್ನ ಜವಾಬ್ದಾರಿಯಾಗಿ ತಗೊಂಡಿದ್ದಾಳೆ. ಇನ್ನು ನನಗಂತೂ ಬೇರೆ ಕೆಲಸ ಇದೆ ಮಾವ. ನನ್ನ ಹೆಂಡತಿಯನ್ನು ಲೈನ್ಗೆ ತರೋದು ಬಿಟ್ಟರೆ ನಿಮ್ಮ ಅಮ್ಮನ ಜವಾಬ್ದಾರಿ ಸುರಕ್ಷಾ ತಗೊಂಡಿದ್ದೇನೋ ಅಂದರು ರಾಮಕೃಷ್ಣ ಗಂಭೀರವಾಗಿ ಮುಖ ಮಾಡಿ. ನಿಜ ಮಾವ, ನಾನು ತುಂಬ ಜವಾಬ್ದಾರಿ ತಗೊಂಡು ತುಂಬ ಸ್ಟ್ರೆಸ್ ಆಗ್ತಿದ್ದೀನಿ ಅಂತ ನನ್ನ ಹೆಂಡತಿ, ಅದೇ ನಿನ್ನ ಮಗಳು, ನಾನು ಒತ್ತಡ ನೋಡೋದಕ್ಕಾಗದೆ ನಮ್ಮ ಅಮ್ಮನ ಆರೋಗ್ಯದ ಜವಾಬ್ದಾರಿ ಪೂರ್ತಿ ತಾನೇ ತೆಗೆದುಕೊಳ್ತೀನಿ ಅಂದ್ಲು. ಅದರಲ್ಲೂ ಈ ಮನೆಯ ಸೊಸೆಯಾಗಿ ತನ್ನ ಜವಾಬ್ದಾರಿ ಅಂತ ತನ್ನ ಬಾಯಿಂದ ತಾನೇ ಹೇಳಿದ್ಲು ಮಾವ ಅಂದ ಸಾಮ್ರಾಟ್ ಮುಗ್ಧವಾಗಿ ನೋಡ್ತಾ. ಲೇ, ನೀನು ಹಾಗೆ ಮುಗ್ಧನಂತೆ ಮಾತಾಡ್ಬಿಡ್ವೋ, ನಿನಗೆ ನಿಜಕ್ಕೂ ಸೆಟ್ ಆಗಲ್ಲ. ನೀನು ಯಾವಾಗಲೂ ರಾವಣನೇ, ಅರ್ಥ ಆಯ್ತಾ ಅಂದರು ರಾಮಕೃಷ್ಣ ಅವರು. ಹೌದು ಮಾವ, ನಾನು ರಾವಣನೇ, ಇಲ್ಲ ಅನ್ನಲ್ಲ. ಆದರೆ ಯಾರಿಗೆ? ಹೊರಗಿನವ್ರಿಗೆ. ನನ್ನ ಹೆಂಡತಿಯ ತಂಟೆಗೆ, ನನ್ನ ಕುಟುಂಬದ ತಂಟೆಗೆ ಬರುವವರಿಗೆ ರಾವಣನೇ. ಇನ್ನು ನನಗೂ ನನ್ನ ಹೆಂಡತಿಗೂ ಮಧ್ಯೆ ಬರಬೇಕು ಅಂತ ನೋಡಿದ್ರೆ ನಿನಗೂ ರಾವಣನೇ ಆಗ್ತೀನಿ. ಆದರೆ ನನ್ನ ಕ್ಲೌಡಿಗೆ ಮಾತ್ರ ನಾನು ರಾಮನೇ ಅಂದ ಸಾಮ್ರಾಟ್. ಕ್ಲೌಡಿನಾ? ಕ್ಲೌಡಿ ಅಂದರೆ ಏನು? ನನ್ನ ಮಗಳ ಹೆಸರು ಸುರಕ್ಷಾ. ನಿನ್ನಂಥವ್ರ ಹೆಸರಿಗೆ ನನ್ನ ಮಗಳ ಹೆಸರನ್ನು ಹೇಳೋ ಅರ್ಹತೆ ಕೂಡ ಇಲ್ಲ ಅಂದರು ರಾಮಕೃಷ್ಣ ಅವರು. ನಿನ್ನ ಮಗಳ ಹೆಸರು ಸುರಕ್ಷಾ ಕಣೋ ಮಾವ.
ನಾನು ಇಲ್ಲ ಅಂದಿಲ್ವಲ್ಲ. ಆದರೆ ನನ್ನ ಹೆಂಡ್ತಿಗೆ ನಾನು ಇಟ್ಕೊಂಡ ಮುದ್ದು ಹೆಸರು ಕ್ಲೌಡಿ. ನೀನು ಗೊತ್ತಾ ಮಾವ, ನಾನು ನಿನ್ನ ಮಗಳಿಗಿಟ್ಟ ಹೆಸರು ತುಂಬ ಇಷ್ಟ ಆಯಿತು. ನೀನು ಏನೇ ಹೇಳಿದರೂ ನಾನು ನಂಬಲ್ಲ ಕಣೋ. ನನ್ನ ಮಗಳು ನಿನಗೆ ಬೀಳ್ತಾಳೆ ಅಂದರೆ ನಾನು ನಂಬಲ್ಲ. ಅದರಲ್ಲೂ ನನ್ನ ಮಗಳಿಗೆ ನೀನು ಮುದ್ದು ಹೆಸರು ಇಟ್ಟರೆ ನನ್ನ ಮಗಳು ಪ್ರತಿಕ್ರಿಯಿಸ್ತಾಳಾ ಏನು ಅಂದರು ರಾಮಕೃಷ್ಣ ಅವರು. ಪ್ರತಿಕ್ರಿಯಿಸ್ತಾಳ ಅಂತ ಅಂದಿರ ಮಾವ, ಇವಾಗ ನಿಮಗೆ ತೋರಿಸ್ತೀನಿ ಹೇಳು. ನಾನು ಗಟ್ಟಿಯಾಗಿ ಕೂಡ ಕರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೆಲ್ಲಗೆ ಪ್ರೀತಿಯಿಂದ ಕ್ಲೌಡಿ ಅಂದರೆ ಸಾಕು. ನನ್ನ ಕಡೆ ಹೇಗೆ ನೋಡ್ತಾಳೆ ನೋಡ್ತೀರಾ? ಕತೆ ಮುಂದುವರಿಯುತ್ತೆ. ಸಾಮ್ರಾಟ್ ಮತ್ತು ಸುರಕ್ಷಾ ನಡುವಿನ ಈ ಪ್ರೀತಿ ಆಟ ಈಗ ತಾನೇ ಶುರುವಾಗಿದೆ. ಸಾಮ್ರಾಟ್ನ ಈ ಹೊಸ ರೂಪ ಸುರಕ್ಷಾಳನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನು ಕಾದು ನೋಡೋಣ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.